1881ರಲ್ಲಿ ಪ್ರಪ್ರಥಮ ಬಾಲಕಿಯರ ಸಾರ್ವಜನಿಕ ಪಾಠಶಾಲೆ ಪ್ರಾರಂಭ ಮಾಡ್ತಾರೆ. ಮೂಲ ಕಾರಣ ವಾಣಿವಿಲಾಸ ಸನ್ನಿಧಾನ, 10ನೇ ಚಾಮರಾಜೇಂದ್ರ ಒಡೆಯರ ಹೆಂಡತಿ, ನಾಲ್ವಡಿಯವರ ತಾಯಿ. ಯಾತಕ್ಕೆ ಮಾಡಿದ್ರು ಅನ್ನೋದು ಬಹುಶಃ ಇದಕ್ಕೂ ಮುಖ್ಯವಾದ ಕಾರಣ ಇದಿರಬೇಕು. ಕಡಲೆಯಿಂದ ಬಂದಂಥ ಹೆಣ್ಣು ಆಕೆನೇ ಅವಿದ್ಯಾವಂತೆ, ಶಿಕ್ಷಣ ಇಲ್ಲದೆ ಇದ್ದಂಥ ಹೆಣ್ಣು. ಮನೆಯಲ್ಲಿ ಐನವ್ರು ಬಂದು ಈ ಹೇಳಿ ರಾಮಾಯಣ ಮಹಾಭಾರತ ಏನು ಹೇಳ್ಕೊಡ್ತಾರೆ ಅಷ್ಟೇ ಆಕೆಗಿದ್ದ ಶಿಕ್ಷಣ. ಚಿಕ್ಕ ವಯಸ್ಸಿಗೆ ಮದುವೆ ಆಗುತ್ತೆ. ಅರೆ ಮಹಾರಾಣಿ ಅಂತ ಅನ್ನಿಸ್ಕೊಂಡವಳು ನನಗೇನೆ ಈ ಮಟ್ಟಿನ ಶಿಕ್ಷಣ ಸಿಕ್ಕಿದ್ರೆ ಶಾಲೆನೇ ಇಲ್ಲ. ಮೊಮ್ಮಡಿಯವ್ರ ಕಾಲದಲ್ಲಿ ಬ್ರಿಟಿಷ್ ಇನ್ಫ್ಲೂಯೆನ್ಸಲ್ಲಿ ಇಂಗ್ಲೀಷ್ ಶಾಲೆಗಳು ಓಪನ್ ಆಗಿದ್ವು. ಮೈಸೂರು ಟೌನಲ್ಲಿ, ಬೆಂಗಳೂರಲ್ಲಿ ಟೌನ್ಲೆ. ಹಳ್ಳಿಲಿರೋ ಹೆಣ್ಮಕ್ಳು ಏನು ಮಾಡಬೇಕು? ವಿದ್ಯಾವಂತರಾಗಿರ್ಬೇಕಾ? ಆ ಚಿಂತನೆ ಬಂತಲ್ಲ, ಬರೋದಕ್ಕೆ ಕಾರಣ ಆಕೆನೇ ಸ್ವತಃ ಅವಿದ್ಯಾವಂತೆ, ಅನಕ್ಷರಸ್ಥ. ಈ ರೀತಿಯಲ್ಲಿ ರಾಮಾಯಣ ಮಹಾಭಾರತಕ್ಕೆ ಸೀಮಿತ. ಆಗ ಕೋಟೆ ಒಳಗೆ ಸುಮಾರು 7,000 ಜನ ಇರುವಷ್ಟು ಟೌನ್ಶಿಪ್ ಇತ್ತು. ಅಲ್ಲಿಯ ಹೆಣ್ಮಕ್ಕಳಿಗೆ ಕೋಟೆ ಒಳಗಿರೋ ವರಹಸ್ವಾಮಿ ದೇವಸ್ಥಾನದ ಪಡಸಾಲೆಯಲ್ಲಿ ಶಾಲೆಯನ್ನು ಶುರು ಮಾಡ್ತಾಳೆ. ಬಹುಶಃ ಆಕೆನೇ ಮೊದಲನೇ ಶಿಕ್ಷಕಿನೇನೋ ಗೊತ್ತಿಲ್ಲ. ಕೋಟೆ ಒಳಗಿರೋ ಹೆಣ್ಮಕ್ಕಳಿಗೆ ಫಸ್ಟು. ಇದು 3 ವರ್ಷದಲ್ಲಿ ಪಟ್ಟಣದ ಒಳಗಿದ್ದವ್ರಿಗೂ ಆಗಿ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೆಕ್ಷನ್ಗಳು ಜಾಸ್ತಿ ಆಗ್ತವೆ ಅಂತ ನಾವು ಅಂದ್ಕೋಬೋದು ಇವತ್ತಿನ ರೀತಿಯಲ್ಲಿ, ಅವ್ರ ಕಲಿಕೆ ಆಧಾರದ ಮೇಲೆ. ಹಾಗೇನು ಮಾಡ್ತಾರೆ, 3 ವರ್ಷದ ನಂತರ ಜಾಗ ಸಾಲಲ್ಲ. ದೇವಸ್ಥಾನ ಪಡಸಾಲೆಯಲ್ಲಿ ಎಷ್ಟು ಮಾಡೋಣ? ಗಣ್ಯ ನಾಗರಿಕರದೊಂದು ಸಮಿತಿ ಮಾಡಿ ಜಗನ್ಮೋಹನ ಪ್ಯಾಲೇಸ್ ಪಕ್ಕ ಒಂದು ಸ್ಥಳಕ್ಕೆ ಅದನ್ನು ಶಾಲೆಯನ್ನು ಸ್ಥಳಾಂತರ ಮಾಡಿ ನೀವು ನಡೆಸಿ. ಅದೇ ಕ್ರಮೇಣ ಹೈಸ್ಕೂಲ್ ಆಗುತ್ತೆ. ಸ್ವಂತ ಕಟ್ಟಡ ಕಟ್ತಾರೆ. ಜಗನ್ಮೋಹನ್ ಪ್ಯಾಲೇಸ್ ಹಿಂದುಗಡೆ ಇವಾಗ ಮಹಾರಾಣಿ ಹೈಸ್ಕೂಲ್ ಕಟ್ಟಡ ಇದೆ, ಜೂನಿಯರ್ ಕಾಲೇಜಲ್ಲೇ ಇದೆ, D.Ed ಕಾಲೇಜ್ ಇದೆ. ಈ ಥರ ಈ ಜಗನ್ಮೋಹನ ಪ್ಯಾಲೇಸ್ಗೆ ಸೇರಿದ ಜಾಗ ಅದಕ್ಕೆ ಕೊಟ್ಟು ಅಲ್ಲಿ ಶಾಲೆಯನ್ನೇ ಕಟ್ತಾರೆ. ಅದನ್ನೇ ಮಹಾರಾಣಿ ಕಾಲೇಜ್ ಆಗುತ್ತೆ. ಇವತ್ತು ಮಹಿಳೆಯರಿಗೆ ಯೂನಿವರ್ಸಿಟಿ ಇದ್ದರೆ ವಾಣಿವಿಲಾಸ ಸನ್ನಿಧಾನ ಹಾಕಿದ ಆಕೆ ನೆಟ್ಟ ಈ ಪುಟಾಣಿ ಸಸಿ ಕಾರಣ. ಅದು ನಮ್ಮ ಜನ ಅದನ್ನು ನೆನೆಸ್ಕೊಳ್ಳಲ್ಲ. ಇತಿಹಾಸದಲ್ಲೂ ಕೂಡ ಅದನ್ನು ಹೆಚ್ಚಿಗೆ ಪ್ರಚಾರ ಮಾಡೋಲ್ಲ. ಭಾರತದ ಮೊಟ್ಟ ಮೊದಲ ಸಾರ್ವಜನಿಕ ಶಾಲೆ ಬಾಲಕಿಯರಿಗೆ ಇವ್ರ ಕಾಲದಲ್ಲಾಗುತ್ತೆ. ಇವ್ರಿಗೆ ಅಧಿಕಾರ ಕೊಡೋದು ಅದೇ ಟೈಮಲ್ಲಿ 1881. ಆಕೆ ಮಾಡೋ ಮೊದಲನೇ ಕೆಲಸ ಅದು. ಅವರು ಬಹಳ ಮುಖ್ಯವಾಗಿ 10ನೇ ಚಾಮರಾಜೇಂದ್ರ ಒಡೆಯರ್ ನೆನೆಸ್ಕೊಳ್ಳೋದು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ರಾಜ್ಯದ ಆಡಳಿತದಲ್ಲಿ ಪ್ರಜಾಭಿಪ್ರಾಯಕ್ಕೂ ಮನ್ನಣೆ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಪ್ರಜಾಪ್ರತಿನಿಧಿ ಸಭೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ಅದಕ್ಕೆ ಒಬ್ಬ ರೈತ ನಿಲ್ಬೇಕಾದ್ರೆ ಅವನು ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಇರುತ್ತೆ. ಈ ಥರ ಪ್ರಜಾಪ್ರತಿನಿಧಿ ಸಭೆ ಆಗುತ್ತೆ. ನಮ್ಮ ಎಸ್ ಎಂ ಕೃಷ್ಣ ಮಾಜಿ ಮುಖ್ಯಮಂತ್ರಿ
ಅವ್ರ ತಂದೆ ಅದಕ್ಕೆ ಮೆಂಬರ್ ಆಗಿರ್ತಾರೆ. ಇಂಥವ್ರು ಸುಮಾರು ಜನ. ಅದೇ ಮುಂದೆ ಸ್ವಾತಂತ್ರ್ಯ ಬಂದ ನಂತರ ಆ ಪ್ರಜಾಪ್ರತಿನಿಧಿ ಸಭೆಯ ಇಂದಿನ ವಿಧಾನಸಭೆಯ ಸ್ಥಾಪಕ, ಭಾರತದಲ್ಲಿ ಮೊಟ್ಟ ಮೊದಲನೇ ಮಹಾರಾಜ ಪ್ರಜಾಪ್ರತಿನಿಧಿ ಸ್ಥಾಪನೆ ಮಾಡೋದು. ಬ್ರಿಟಿಷರು ಸಜೆಷನ್ ಕೊಡ್ತಾರೆ, ಯಾರೂ ಮಾಡಲ್ಲ, ನಾನು ಬಾಸ್. ಇದ್ದ 570 ಚಿಲ್ಲರೆ ರಾಜರಲ್ಲಿ ನಿಜವಾಗಿ ರಾಜನಾಗಿ ಕೆಲಸ ಮಾಡ್ತಾ ಇದ್ದವರು 4-5 ಜನ ಇರ್ಬೋದು. ಬರೋಡಾ ಮಹಾರಾಜ ಗಾಯಕ್ವಾಡು, ಮೈಸೂರಿನ ಮಹಾರಾಜ, ನನಗೆ 3ನೇ ಹೆಸರು ಗೊತ್ತಿಲ್ಲ, ಇರ್ಬೋದು ಇನ್ನೊಂದಿಬ್ಬರು. ಮಹಾರಾಜನ ಕರ್ತವ್ಯ ಏನು? ನೀನು ಶೋಕಿಯಾಗಿ ತಿಂದು ಜೋಕ್ ಹೇಳ್ತಾರೆ. ರಾಜರು ಹೇಗಿದ್ದರು ಭಾರತದ ರಾಜರು ಬ್ರಿಟಿಷ್ ಆಡಳಿತದಲ್ಲಿ ಅಂದರೆ, ಒಬ್ಬ ದಳವಾಯಿಗಳಿಗೆ ಬಿಟ್ಕೊಡ್ತಿದ್ದಲ್ಲ ಹಿಂದೆ, ಆ ಥರ ಒಬ್ಬನ ದಿವಾನ ಅಂತಲೋ ಪ್ರಧಾನಿ ಅಂತಲೋ ನೇಮಿಸ್ಬಿಟ್ಟು, ನೀನು ನಡ್ಸಯ್ಯ, ನಾನು ಲಂಡನ್ಲಿರ್ತೀನಿ, ಇಲ್ಲ ಪ್ಯಾರಿಸ್ಲಿರ್ತೀನಿ, ನಾನು ಕೇಳಿದಾಗ ನನಗೆ ಹಣ ಕಳಿಸ್ಬಿಡು. ಜೋಕೆ ಎಲ್ಲಿವರೆಗೆ ಹೋಗಿದೆ ಅಂದರೆ, ಬೆಳಗ್ಗೆ ಲಂಡನ್ಲಿರ್ತಿದ್ದ, ರಾತ್ರಿ ಪ್ಯಾರಿಸ್ಗೆ ಬರ್ತಿದ್ದ ಶೋಕಿ ಮಾಡೋಕ್ಕೆ. ಇದು ರಾಜರ ನಡೆ ಅನ್ನೋವರೆಗೂ ಹೇಳ್ತಾರೆ. ನಿಜವಾದ ರಾಜನ ಕರ್ತವ್ಯವನ್ನು ನಿಭಾಯಿಸಿದವರು ಗಾಯಕ್ವಾಡ್, ಸಯಾಜಿರಾವ್ ಗಾಯಕ್ವಾಡ್ ಮತ್ತು ಮೈಸೂರಿನ ರಾಜರು. 10ನೇ ಚಾಮರಾಜೇಂದ್ರ ಒಡೆಯರ್, ಅವ್ರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅವರ ಮಗ ತಮ್ಮನ ಮಗ ಜಯಚಾಮರಾಜ ಒಡೆಯರ್. ಈ 3 ಜನ ಮಹಾರಾಜರು. ಮಹಾರಾಜನ ಕರ್ತವ್ಯನು ಇಲ್ಲಿ ಚಾಮರಾಜೇಂದ್ರ ಒಡೆಯರ್ದು ಪ್ರಜಾಪ್ರತಿನಿಧಿ ಸ್ಥಾಪನೆ ಅತ್ಯಂತ ಪ್ರಮುಖವಾದದ್ದು. ಅವ್ರ ಪೀರಿಯಡಲ್ಲೇ ಇವತ್ತು ನಾವು ದಸರಾ ಎಕ್ಸಿಬಿಷನ್ ಅಂತೀವಲ್ಲ, 1884 ಸಮಯದಲ್ಲಿ ಇವತ್ತು DC ಆಫೀಸ್ ಇದೆಯಲ್ಲ, ಅದರ ಕೆಳಗಿನ ಪಕ್ಕದ ಮೈದಾನದಲ್ಲಿ ಎಕ್ಸಿಬಿಷನ್ ಶುರು ಆಗುತ್ತೆ 1888ರಲ್ಲಿ. ದುರಂತ ಅಂದರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದ ರಾಜ, ಶಾಲೆಗಳ ಅಭಿವೃದ್ಧಿ ಮಾಡ್ತಾರೆ. ಫಸ್ಟ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್, ಇವತ್ತು ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ನಮ್ಮ ಕೃಷ್ಣರಾಜೇಂದ್ರ ಆಸ್ಪತ್ರೆ ಎದುರುಗಡೆ ಬಿಲ್ಡಿಂಗಲ್ಲಿ. ಫಸ್ಟ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಇಂಡಿಯಾದಲ್ಲಿ ಶುರು ಮಾಡೋರು ಚಾಮರಾಜೇಂದ್ರ ಒಡೆಯರು. ನಜರ್ಬಾದ್ ಯಾವುದೋ ಮನೇಲಿರುತ್ತೆ, ಇಲ್ಲಿ ಶುರು ಮಾಡ್ತಾರೆ. ಕಿರುಡು ಮೂಕೂರು ಶಾಲೆ ಈ ಥರ ಮಾಡ್ತಾರೆ, ತಾಂತ್ರಿಕ ಶಾಲೆ ಮಾಡ್ತಾರೆ. ದೇವಸ್ಥಾನದಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಇತ್ತು, ಬಸವಿ ಬಿಡೋ ಪದ್ಧತಿ. ಅಲ್ಲಿ ದೇವಸ್ಥಾನದೊಳಗೆ ಒಂದು ರೀತಿ ಪ್ರಾಸ್ಟಿಟ್ಯೂಷನ್. ನಂಜನಗೂಡು ದೇವಸ್ಥಾನದಲ್ಲಿರುತ್ತೆ, ಅವ್ರು ಡ್ಯಾನ್ಸ್ ಮಾಡಬೇಕು ದೇವ್ರ ಮುಂದೆ. ಈ ಥರ ಡ್ಯಾನ್ಸ್ ಅಲ್ಲ, ನಟುವಾಂಗದ ರೀತಿಯಲ್ಲಿ ಡ್ಯಾನ್ಸ್ ಮಾಡಬೇಕು ಪೂಜೆ ಆಗೋ ಟೈಮಲ್ಲಿ. ಆಮೇಲೆ ದೇವಸ್ಥಾನ ಮುಚ್ಚೋವರೆಗೂ ಅವಳಿರಬೇಕು. ದೇವಸ್ಥಾನದ ಕಾರ್ಯ ಮುಗಿದ ನಂತರ ದೇವಸ್ಥಾನದ ಅರ್ಚಕ ಅನ್ನಿಸ್ಕೊಂಡು ಯಾವನೊಬ್ಬ ಇರ್ತಾನಲ್ಲ, ಅವಳನ್ನ ಮಿಸ್ಯೂಸ್ ಮಾಡ್ತಾನೆ. ಅವ್ರಿಗೊಂದಷ್ಟು ಜಮೀನು ಕೊಟ್ಟಿರ್ತಾರೆ, ಏನೋ ಸಂಬಳ. ವಯಸ್ಸಾದ ಮೇಲೆ ಅವ್ರ ಸ್ಥಿತಿ ಅಧೋಗತಿ. ಇದನ್ನು ಇವರು ತಪ್ಪಿಸ್ತಾರೆ. 10ನೇ ಚಾಮರಾಜೇಂದ್ರ ಒಡೆಯರು ಇಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗ್ತಿತ್ತು. 4, 5, 6, 7, 8 ವರ್ಷಕ್ಕೇ ಹೆಣ್ಮಕ್ಳು ಮದುವೆ ಮಾಡಿಬಿಡೋರು.
ಆ ರೀತಿ ಮದುವೆ ಆಗಿದ್ದವರಲ್ಲಿ ಅವಳು ಒಬ್ಬಳು, ಅವ್ರ ಹೆಂಡತಿ. ವಾಣಿ ವಿಲಾಸ್ ಸನ್ನಿಧಾನಗೂ ಚಿಕ್ಕ ವಯಸ್ಸಿಗೆ ಮದುವೆ ಆಗಿರುತ್ತೆ. ಅದನ್ನು ಇವರು ರದ್ದು ಮಾಡ್ತಾರೆ. 8 ವರ್ಷ ಆಗೋವರೆಗೂ ಮದುವೆ ಮಾಡಬಾರ್ದು. 8 ವರ್ಷ ನಾವು ಕಮ್ಮಿ ಅಂತೀವಿ. ಈಗ 8 ವರ್ಷಕ್ಕೆ ಅದು ಬಾಲ್ಯ ವಿವಾಹ. ಆದರೆ ಅದಕ್ಕಿಂತ ಕಮ್ಮಿ ವಯಸ್ಸಿಗೆ ಮದುವೆ ಮಾಡೋರು. ಅವರು ಅದನ್ನು ಈ ಥರ ಅವರು ಮಾಡ್ತಾ ಇದ್ದಾಗ ಅವ್ರಿಂದ ಬಹಳ ನಿರೀಕ್ಷೆ ಇತ್ತು. ಕಲ್ಕತ್ತಾ ಯಾತ್ರೆ ಹೋಗ್ತಾರೆ ಪರಿವಾರ ಸಮೇತ. 1894 ಏನು ಹೇಳ್ತಾರೆ ಇದಕ್ಕೆ, ಗಂಟಲು ಬೇನೆ, ಡಿಫ್ತೀರಿಯಾ ಅಂತಾರ, ಡಿಫ್ತೀರಿಯಾ. ಅವತ್ತು ಡಿಫ್ತೀರಿಯಾಗೆ ಔಷಧಿನೇ ಇರಲಿಲ್ಲ. ಡಿಫ್ತೀರಿಯಾ ಬರುತ್ತೆ, ಗಂಟಲು ಬೇನೆ ಬರುತ್ತೆ, 48 ಗಂಟೆ ಒಳಗೆ ಅಲ್ಲೇ ಸತ್ತೋಗ್ತಾರೆ. ಅಲ್ಲಿಂದ ಅವ್ರು ಶವ ತರೋಲ್ಲ ಮೈಸೂರಿಗೆ. ಅಲ್ಲಿ ಅದನ್ನು ಗಂಗಾ ನದಿ ದಡದಲ್ಲಿ, ಹುಗ್ಲಿ ನದಿ ದಡದಲ್ಲಿ, ದಕ್ಷಿಣೇಶ್ವರದಿಂದ ಸ್ವಲ್ಪ ದೂರದಲ್ಲಿ, ಕಾಳಿ ಟೆಂಪಲಿಂದ ಸ್ವಲ್ಪ ದೂರ, ಆ ದಡದಲ್ಲಿ ಅಲ್ಲೇ ಕ್ರಿಮೇಷನ್ ಆಗುತ್ತೆ. ಅವರು ಸತ್ತಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ 10 ವರ್ಷ. 1884 ಇವ್ರು ಹುಟ್ಟಿದ್ದು, 94 ಅಪ್ಪ ಸತ್ತದ್ದು. ಇವರಿಗೆ ರಾಜ ಅಂತ ಬ್ರಿಟಿಷರು ಪಟ್ಟ ಕಟ್ತಾರೆ, ಅವ್ರು ಅಧಿಕಾರ ಕೊಡೋಲ್ಲ. ಮೆಜಾರಿಟಿ ಬರಬೇಕು, 18 ವಯಸ್ಸು ಆಗಬೇಕು ನಿಮಗೆ. ಆ 8 ವರ್ಷ 1894ರಿಂದ 1902 ಕಮಿಷ್ನರ್ ಒಬ್ಬ ಇದ್ದೇ ಇರ್ತಾನೆ, ಒಬ್ಬ ದಿವಾನ್ ಇರ್ತಾನೆ. ಬ್ರಿಟಿಷ್ ಕಮಿಷ್ನರು ಟೋಟಲ್ ಇವತ್ತಿನ ಗವರ್ನರ್ ಇದ್ದಂಗೆ ಸೂಪರ್ವೈಸ್ ಮಾಡೋಕ್ಕೆ. ಎಕ್ಸಿಕ್ಯೂಟಿವ್ ಆಫೀಸರು ದಿವಾನ, ಹೆಡ್ ಗುಮಾಸ್ತಾ ಇದ್ದಂಗೆ ಅಂತ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಮಹಾರಾಣಿ ರಾಜಮಾತೆ ಅವಳು ರೀಜೆಂಟ್, ಅವಳು ಗೈಡೆನ್ಸೆಲ್ಲ ಆಗಬೇಕು. ಆಕೆ ಇನ್ನೊಂದು ದೊಡ್ಡ ಕೆಲಸ ಮಾಡಿದ್ದು, ವಾಣಿ ವಿಲಾಸ್ ಸನ್ನಿಧಾನ ಶಾಲೆ ಶುರು ಮಾಡೋದ್ರ ಜೊತೆಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಮೈಸೂರಲ್ಲಿ ಬರುತ್ತೆ, ಫಸ್ಟ್ ಇನ್ ಇಂಡಿಯಾ. ಆಕೆ ಪೀರಿಯಡಲ್ಲಿ ಕಾವೇರಿ ನದಿ ನೀರನ್ನ ಫಿಲ್ಟ್ರ್ ಮಾಡಿ ಶುದ್ಧೀಕರಿಸಿ ಮನೆ ಮನೆಗೆ ಸಪ್ಲೈ ಮಾಡಿದ್ದು ಆಕೆ ಮುಗಿಬೇಕು, ಮಗೊಂದು ಶುರು ಆಗಬೇಕು 1902. ಆ ಕಾಲದಲ್ಲಿ ಆಗುತ್ತೆ. ಅದು ಬೇಸ್ ವರ್ಕೆಲ್ಲ ಆಕೆ ಮಾಡಿರ್ತಾರೆ, ಆಕೆ ಪೀರಿಯಡಲ್ಲಿ ಆಗಿರುತ್ತೆ. ಬಹಳ ದೊಡ್ಡ